ಧರ್ಮಸ್ಥಳದಲ್ಲಿ ಶವಗಳನ್ನ ಹೂತಿಟ್ಟಿರುವ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ಈ ಪ್ರಕರಣದ ಸ್ಫೋಟಕ ರಹಸ್ಯವಾಗಿದ್ದು, ಹೂತಿಟ್ಟ ಜಾಗವನ್ನ ಅಗೆಯೋದು ನಿಲ್ಲಿಸಿ ಯಾಕೆ? ಧರ್ಮಸ್ಥಳದ ಕೆಂಪು ಮಣ್ಣಲ್ಲಿದೆಯಾ ಅಸಲಿ ಸತ್ಯ ಅನ್ನುವಂತಹ ಪ್ರಶ್ನೆ ಈಗ. ಕಾರಣ ಈಗಾಗಲೇ ನಿನ್ನೆ ಗೃಹ ಸಚಿವರು ಕೊಟ್ಟಂತಹ ಒಂದು ಸ್ಟೇಟ್ಮೆಂಟ್ ಇದೀಗ ಈ ಎಲ್ಲ ಪ್ರಶ್ನೆಗಳಿಗೆ ಅನುಮಾನಗಳು ಬರೋದಕ್ಕೆ ಕಾರಣ ಆಗಿದೆ. ಕೆಂಪು ಮಣ್ಣಲ್ಲಿ ಏನೇನು ಇದೆ ಅಂದ್ರೆ ಯಾವ ರೀತಿಯಾದಂತಹ ಅಂಶಗಳು ಇರುತ್ತೆ ಅದರಲ್ಲಿ? ಧರ್ಮಸ್ಥಳದ ಕೆಂಪು ಮಣ್ಣಲ್ಲಿ ಮೂಳೆ ಕರಗಿದೆಯಾ? ಅಂತಹ ಅಂಶ ಆ ಮಣ್ಣಲ್ಲಿ ಇರತ್ತಾ? ಮಣ್ಣಲ್ಲಿ ಮೂಳೆ ಕರಗಿದ್ರೆ ಆಗ ನಿಜಕ್ಕೂ ಸಿಗೋದಕ್ಕೆ ಸಾಧ್ಯ ಇದೆಯಾ? ಮುಸುಕುದಾರಿ ಹೇಳ್ತಾ ಇರೋದಿಲ್ಲ ಎಷ್ಟು ನಿಜ ಅನ್ನುವ ಪ್ರಶ್ನೆ ಇದೆ. ಅದೇ ಕಾರಣಕ್ಕಾಗಿ ಯಾವುದೇ ಅನುಮಾನ ಬರಬಾರ್ದು ಈ ಒಂದು ಪ್ರಕರಣದಲ್ಲಿ ಇನ್ನು ಮುಂದೆ ಅನ್ನುವ ಕಾರಣಕ್ಕಾಗಿಯೇ ಎಲ್ಲ ಆಯಾಮಗಳಲ್ಲೂ SIT ತನಿಖೆ ಮಾಡ್ತಾ ಇದೆ. ಇಲ್ಲ, ತುಂಬಾ ವರ್ಷ ಆಯಿತು, ಆ ಮಣ್ಣಿನಲ್ಲಿ ಮೂಳೆ ಕರಗಿರುವ ಸಾಧ್ಯತೆಗಳಿದೆ, ಇದು ಕೂಡ ಬಂದಿರಬಹುದು. ಅದೇ ಕಾರಣಕ್ಕಾಗಿ ಯಾಕೆ ಮತ್ತೊಂದು ಚಾನ್ಸ್ ತೆಗೆದುಕೊಳ್ಳುವ ಬೇಡ, ಇದರಲ್ಲೇ ನಾವು ಮತ್ತೆ ಸತ್ಯಾಸತ್ಯತೆಯನ್ನು ಹುಡುಕುವ ಅಥವಾ ಆ ಒಂದು ಸತ್ಯವನ್ನ ಹುಡುಕುವಂತಹ ಕೆಲಸವನ್ನ ಮಾಡೋದಕ್ಕೆ ಅಂತಾನೆ ಆ ಮಣ್ಣನ್ನು ಕೂಡ ಕಲೆಕ್ಟ್ ಮಾಡಿರೋದು. ಮೇಲ್ಭಾಗದಲ್ಲಿರುವಂತಹ ಮಣ್ಣು, ಹಾಗೆಯೇ ಎಷ್ಟು ಅಡಿ ಆಳವನ್ನ ತೆಗಿಬೇಕು ಅಂತ ಅನಾಮಿಕ ಹೇಳಿದ್ನಲ್ಲ, ಅಷ್ಟು ಅಡಿ ಆಳದವರೆಗೂ ಅಲ್ಲಿ ಭೂಮಿಯನ್ನ ಅಗೆದು ಆ ನಂತರ ಆ ಭೂಮಿಯನ್ನ ಕೂಡ ಅಥವಾ ಭೂಮಿಯಲ್ಲಿರುವ ಮಣ್ಣನ್ನ, ಅಷ್ಟು ಅಡಿ ಆಳದ ಒಳಗೆ ಇದ್ದಂತಹ ಭೂಮಿಯ ಮಣ್ಣನ್ನ ಕೂಡ ಟೀಮ್ಗೆ ಅಂದ್ರೆ ಸೋಕೋ ಟೀಮ್ ಅಲ್ಲಿ ಕಲೆಕ್ಟ್ ಮಾಡಿದೆ. ಆ ಮಣ್ಣನ್ನ ಕೂಡ ಇದೀಗ FSLಗೆ ಕಳುಹಿಸಲಾಗಿದೆ. ಈಗಾಗಲೇ ಈ ಅನಾಮಿಕ ದೂರುದಾರ 17 ಕಡೆಗಳಲ್ಲಿ ತನ್ನ ಪ್ಲೇಸ್ ಅನ್ನ ತೋರಿಸಿದೆ, ಇಲ್ಲೆಲ್ಲ ಕೂಡ ಶವಗಳು ಸಿಗಬಹುದು ಅಂತ ಹೇಳಿ. ಆದ್ರೆ ಅಲ್ಲಿ ಸಿಕ್ಕಿದ್ದು 2 ಕಡೆಯಲ್ಲಿ. ಆದ್ರೆ ಈಗ ಒಂದಷ್ಟು ಅನುಮಾನಗಳಿದೆ. ಹಾಗಾದ್ರೆ ಏನಾಯ್ತು ಅಲ್ಲಿ ಇದ್ದಂತಹ ಶವಗಳು? ಅಥವಾ ಅಲ್ಲಿ ಈಗ ಶವವನ್ನು ಹೂತೇ ಇಲ್ವಾ, ಸುಳ್ಳು ಹೇಳ್ತಾ ಇದ್ದಾನ ಈತ ಅನ್ನುವಂತಹ ಸಂದರ್ಭದಲ್ಲಿ ಮಣ್ಣಿದೆಯಲ್ಲ, ಅಲ್ಲಿನ ಕೆಂಪು ಮಣ್ಣು, ಅಲ್ಲಿ ಮೂಳೆ ಕರಗುವಂತಹ ಅಂಶಗಳು ಕೂಡ ಅದರಲ್ಲಿ ಇರಬಹುದು. 20-25 ವರ್ಷ ಆದ್ಮೇಲೆ ಅದು ತುಂಬಾ ಇಮಿಡಿಯೇಟ್ ಆಗಿ ಅಲ್ಲಿ ಕರಗುವಂತಹ ಅಂಶಗಳು ಆ ಮಣ್ಣಲ್ಲಿ ಇರುವ ಕಾರಣಕ್ಕಾಗಿ ಮೂಳೆ ಕರಗಿರಬಹುದು ಅನ್ನುವಂತಹ ವಿಚಾರಗಳು ಕೂಡ ಕೇಳಿ ಬರ್ತಾ ಇದೆ. ಆ ಕಾರಣಕ್ಕಾಗಿಯೇ ಎಲ್ಲಾ ರೀತಿಯಲ್ಲೂ ಕೂಡ ತನಿಖೆಯನ್ನ ಮಾಡ್ತಾ ಇರುವ SIT ಮೊದಲೇ ಉತ್ಖನನ ಆಗುವಂತಹ ಸಂದರ್ಭದಲ್ಲಿ ಯಾವ್ಯಾವ ಆಯಾಮಗಳಲ್ಲಿ ತನಿಖೆಯನ್ನ ಮಾಡಬೇಕು, ಆ ನಂತರ ಹೀಗಾಗಬಹುದಾಗಿತ್ತೋ ಹಾಗಾಗಬಹುದಾಗಿತ್ತೇನೋ ಯಾವುದೇ ಅನುಮಾನವೇ ಬೇಡ ಅನ್ನುವ ಕಾರಣಕ್ಕಾಗಿ ಏನೆಲ್ಲ ತನಿಖೆಗಳನ್ನ ಮಾಡೋದಕ್ಕೆ ಸಾಧ್ಯ ಇದೆ, ಯಾವೆಲ್ಲ ಮಾರ್ಗದಲ್ಲಿ ತನಿಖೆಯನ್ನ ಮಾಡೋದಕ್ಕೆ ಸಾಧ್ಯ ಇದೆ, ಆ ಎಲ್ಲಾ ಮಾರ್ಗದಲ್ಲೂ ಕೂಡ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ಅನಾಮಿಕ ತೋರಿಸಿದಂತಹ 17 ಜಾಗದಲ್ಲಿ 2 ಕಡೆ ಮೂಳೆ ಪತ್ತೆಯಾಗಿದೆ. ಆದರೆ ಉಳಿದ 15 ಜಾಗಗಳ ಮಣ್ಣನ್ನ ಕೂಡ SIT ಅಧಿಕಾರಿಗಳು ಸಂಗ್ರಹ ಮಾಡಿದ್ದಾರೆ. ಯಾವಾಗ ಉತ್ಖನನ ಕಾರ್ಯವನ್ನ ಪಾಯಿಂಟ್ ನಂಬರ್ 1ರಿಂದ ಆರಂಭ ಮಾಡಿದ್ರು ಅವತ್ತೇ ಮೇಲ್ಭಾಗದ ಮಣ್ಣು, ಆ ನಂತರ ಕೆಳಭಾಗದ ಮಣ್ಣು, ಕೆಲವು ಸಂದರ್ಭದಲ್ಲಿ ಪ್ರವಾಹ ಬಂದಿದೆ, ಮಣ್ಣು ತುಂಬಾ ತುಂಬಿಕೊಂಡಿದೆ, ಅಲ್ಲಿಗೆ ಮಣ್ಣನ್ನು ಹಾಕಲಾಗಿದೆ. ಇಂತಹ ಸಂದರ್ಭದಲ್ಲೂ ಕೂಡ ಅನುಮಾನ ಬರಬಾರ್ದು. ಜೊತೆಗೆ ಒಂದು ವೇಳೆ ಆ ಭಾಗದಲ್ಲಿ ಇದ್ದಿದ್ರೆ ಅಥವಾ ಅದು ಕರಗಿ ಹೋಗಿದ್ರೆ ಮತ್ತೆ ಈ ರೀತಿಯ ಅನುಮಾನಗಳು ಬರಬಾರ್ದು ಅನ್ನುವ ಕಾರಣಕ್ಕಾಗಿಯೇ ಮೇಲ್ಭಾಗದ ಮಣ್ಣನ್ನ, ಆ ನಂತರ ಉತ್ಖನನ ಮಾಡಿದ ಭಾಗದ ಮಣ್ಣನ್ನ ಕೂಡ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ. ಆ ಸೋಕೋ ಟೀಮ್ ಅಲ್ಲಿಗೆ ಕಲೆಕ್ಟ್ ಮಾಡಿ ಆ ನಂತರ ಅದನ್ನ FSLಗೂ ಕೂಡ ಈಗಾಗಲೇ ಕಳುಹಿಸಲಾಗಿದೆ. 15 ಜಾಗಗಳ ಮಣ್ಣನ್ನು ಕೂಡ FSLಗೆ SIT ಕಳುಹಿಸಿದ್ದು, ನಾನು ತೋರಿಸಿದ ಜಾಗಗಳಲ್ಲೇ ಬಹುತೇಕವಾಗಿ ಶವವನ್ನ ಹೂತಿದ್ದೆ, ಮಣ್ಣಲ್ಲಿ ಮೂಳೆಗಳು ಕರಗಿರಬಹುದು ಅಂತ ಅನಾಮಿಕ ಹೇಳಿದ್ದಾರೆ. ಹೀಗಾಗಿ FSLಗೆ ಮಣ್ಣನ್ನ ಕಳುಹಿಸಿ ಮೂಳೆಯ ಅಂಶಗಳಿಗಾಗಿ ಪರೀಕ್ಷೆಯನ್ನ ನಡೆಸಲಾಗುತ್ತೆ. ನಿನ್ನೆ ವಿಧಾನಸಭಾ ಕಲಾಪದಲ್ಲೇ ಗೃಹ ಸಚಿವರಾಗಿರುವ ಡಾಕ್ಟರ್ G. ಪರಮೇಶ್ವರ್ ಅವರು ಈ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ರು. ಮೊದಲು ಪರಮೇಶ್ವರ್ ಅವರು ಏನ್ ಹೇಳಿದ್ರು ಅನ್ನೋದನ್ನ ನೋಡೋಣ. ಆ ಸ್ಥಳಗಳಲ್ಲಿ ಅವರು ಅನಾಲಿಸಿಸ್ ಮಾಡಿ, ಕೆಮಿಕಲ್ ಅನಾಲಿಸಿಸ್ ಮಾಡಿ, DNA ಮಾಡಿ, ಹೌದು ಅಲ್ಲೇನೂ ಇರಲಿಲ್ಲ, ಏನೂ ಇಲ್ಲ, ಆ ಸ್ಯಾಂಪಲ್ನಲ್ಲಿ ಯಾವುದೇ ರೀತಿಯ ಹ್ಯೂಮನ್ ಇದು DNA ಹ್ಯೂಮನ್ ಇದು ಬರಲಿಲ್ಲ ಅಂತಾದರೆ ಅದು ಬೇರೆ ಕನ್ಕ್ಲೂಷನಿಗೆ ಬರುತ್ತೆ. ಅಥವಾ ಒಂದು ವೇಳೆ ಅಲ್ಲಿ ಆ ಮೂಳೆ ಕರಗೋಗಿದೆ ಅಥವಾ ಇನ್ನೇನೋ ಆಗಿದೆ, ಆದರೆ DNA ಬಂದಿದೆ ಅಂತಾದರೆ ಅದು ಬೇರೆ ವಿಚಾರ ಆಗ್ತದೆ. ಆ ಸ್ಥಳಗಳಲ್ಲಿ ಅವರು ಅನಾಲಿಸಿಸ್ ಮಾಡಿ, ಕೆಮಿಕಲ್ ಅನಾಲಿಸಿಸ್ ಮಾಡಿ, DNA ಮಾಡಿ, ಹೌದು ಅಲ್ಲೇನೂ ಇರಲಿಲ್ಲ, ಏನೂ ಇಲ್ಲ.
ಈಗಾಗಲೇ ಈ ಒಂದು ವಿಚಾರ ಕೂಡ ಬಹಳ ಜೋರಾಗಿ ಚರ್ಚೆ ಆಗ್ತಾ ಇದೆ. ಈ ಆಯಾಮದಲ್ಲೂ ಕೂಡ ಈಗಾಗಲೇ ಅಧಿಕಾರಿಗಳು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಇದೀಗ ಉತ್ಖನನ ಕಾರ್ಯ ಸ್ಟಾಪ್ ಆಗಿದೆ. ಕಾರಣ FSLನ ರಿಪೋರ್ಟ್ ಬರಬೇಕಾಗತ್ತೆ. ಮಣ್ಣಿನ ಪರೀಕ್ಷೆಯನ್ನ ಮಾಡಲಾಗಿದೆ, ಅಲ್ಲಿ ಏನಾದರೂ ಮೂಳೆಗಳು ಇತ್ತ ಅನ್ನೋದರ ಬಗ್ಗೆ ಕೂಡ FSLನ ರಿಪೋರ್ಟ್ ಅನ್ನ ಕಾಯ್ತಾ ಇದ್ದಾರೆ ಅಧಿಕಾರಿಗಳು. ಜೊತೆಗೆ ಈಗಾಗಲೇ 2 ಕಡೆಗಳಲ್ಲಿ ಮೂಳೆ ಆಗಿರುವುದು, ಅಸ್ಥಿಪಂಜರ ತಲೆಬುರುಡೆಗಳು ಸಿಕ್ಕಿದೆ. ಆ ಒಂದು ವಿಚಾರದಲ್ಲೂ ಕೂಡ ಯಾರಿಗೆ ಸಂಬಂಧಪಟ್ಟದ್ದು, ಏನು, ಎಷ್ಟು ವರ್ಷಗಳ ಹಳೆಯದ್ದು ಇದು, ಇದಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ FSLನ ರಿಪೋರ್ಟ್ ಅನ್ನ ಅಧಿಕಾರಿಗಳು ಕಾಯ್ತಾ ಇದ್ದಾರೆ. ಈಗಾಗಲೇ ಅನಾಮಿಕ 17 ಸ್ಥಳಗಳನ್ನ ಗುರುತಿಸಿದ್ದ. 17 ಸ್ಥಳಗಳಲ್ಲಿ ಸಿಕ್ಕಿದ್ದು 2 ಸ್ಥಳಗಳಲ್ಲಿ ಮಾತ್ರ ಅನ್ನುವಂತಹ ವಿಚಾರವನ್ನ ಗೃಹ ಸಚಿವರು ಕೂಡ ಸದನದಲ್ಲಿ ಹೇಳಿದ್ರು. ಅಷ್ಟು ಮಾತ್ರ ಅಲ್ಲ, ಮತ್ತೊಂದು ಆಯಾಮವನ್ನ ಕೂಡ ಅವ್ರು ನಿನ್ನೆ ತೆರೆದಿಟ್ರು. ಅಂದ್ರೆ ಯಾವ ರೀತಿಯಾಗಿ SIT ಇಲ್ಲಿ ತನಿಖೆಯನ್ನ ಮಾಡ್ತಾ ಇದೆ, ಯಾವುದೇ ಗೊಂದಲಗಳಾಗಬಾರ್ದು ಅಥವಾ ಇನ್ನು ಮುಂದೆ ಈ ವಿಚಾರದಲ್ಲಿ ಇಲ್ಲ ಆ ತರ ಆಗಬಹುದಾಗಿತ್ತೇನೋ, ಈ ತರ ಆಯ್ತೇನೋ ಅನ್ನುವಂತಹ ಪ್ರಶ್ನೆಗಳು ಬರಬಾರ್ದು, ಸತ್ಯಾಸತ್ಯತೆ ಇಲ್ಲಿಗೆ ಗೊತ್ತಾಗಬೇಕು ಅನ್ನುವ ಕಾರಣಕ್ಕಾಗಿ SIT ತನಿಖೆಯನ್ನ ಮಾಡ್ತಾ ಇರುವ ವಿಧಾನವನ್ನ ಹೇಳಿದ್ರು. ಇನ್ನು ಮುಂದೆ ತನಿಖೆ ಆಗತ್ತೆ. ಈಗ ಇರುವಂತಹ ಪ್ರಶ್ನೆ, ಅಸ್ಥಿಪಂಜರ ಮಣ್ಣಲ್ಲಿ ಎಷ್ಟು ದಿನ ಇರತ್ತೆ? ಮಣ್ಣಲ್ಲಿ ಮೂಳೆಗಳು ಕರಗಿ ಹೋದ್ರೆ ಸಾಕ್ಷಿ ಸಿಗುತ್ತಾ? ನ್ಯೂಸ್ 18ಗೆ FSL ತಜ್ಞ ಡಾಕ್ಟರ್ ಅರುಣ್ ಅವರು ಎಕ್ಸ್ಕ್ಲೂಸಿವ್ ಆಗಿ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಈಗಾಗಲೇ ಒಂದಷ್ಟು ಅನುಮಾನಗಳಿದೆ. ಹಾಗಾದ್ರೆ ಈಗ 20-25 ವರ್ಷ ಅಂತ ಅನಾಮಿಕ ಹೇಳ್ತಾ ಇದ್ದಾನೆ. ಆದ್ರೆ ಅಸ್ಥಿಪಂಜರ ಮಣ್ಣಲ್ಲಿ ಎಷ್ಟು ದಿನಗಳ ಕಾಲ ಇರುತ್ತೆ? ಈಗಾಗಲೇ ತಜ್ಞರು ಕೂಡ ಹೇಳ್ತಾ ಇದ್ರು, ಅಂದ್ರೆ ಮೂಳೆಗಳಿರುವಂತಹ ಚಾನ್ಸಸ್ ಇದೆ, ಬಹಳ ವರ್ಷಗಳಷ್ಟು ಕಾಲ ಕೂಡ ಮೂಳೆಗಳು ಸಿಗುವಂತಹ ಚಾನ್ಸಸ್ ಇರುತ್ತೆ ಅನ್ನೋದನ್ನ ಈ ಹಿಂದೆ ಹೇಳ್ತಾ ಇದ್ರು. ಒಂದು ವೇಳೆ ಆ ಮಣ್ಣಿನ ಗುಣದಿಂದಾಗಿ ಮೂಳೆಗಳು ಕರಗಿ ಹೋದ್ರೆ ಆಗ ಸಾಕ್ಷಿ ಸಿಗುವಂತಹ ಚಾನ್ಸಸ್ ಇದೆಯಾ? ಯಾವ ರೀತಿಯಾಗಿ ಆಗ ಟೆಸ್ಟ್ ಅನ್ನ ಮಾಡಬೇಕಾಗತ್ತೆ? DNA ಟೆಸ್ಟ್ ಮಾಡೋದಕ್ಕೆ ಸಾಧ್ಯ ಇದೆಯಾ ಇಲ್ವಾ? ಇವೆಲ್ಲದರ ಬಗ್ಗೆ ನ್ಯೂಸ್ 18ಗೆ FSL ತಜ್ಞ ಡಾಕ್ಟರ್ ಅರುಣ್ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ನೀಡಿದ್ದಾರೆ. ಧರ್ಮಸ್ಥಳದಲ್ಲಿ 6ನೇ ಸ್ಪಾಟ್ ಅಲ್ಲಿ ಸಾಕಷ್ಟು ಮೂಳೆಗಳು, ಸ್ಕೆಲಿಟನ್ಗಳ ಸಹ ಸಿಕ್ಕಿರುವಂಥದ್ದು. ಸಿಕ್ಕಂತಹ ಸ್ಕೆಲಿಟನ್ಗಳಿರ್ಬೋದು, ಮೂಳೆಗಳಿರ್ಬೋದು, ಅವು ಗಂಡನದ್ದೋ ಹೆಣ್ಣದ್ದೋ ಅಂತ ಇತ್ಯಾದಿಗಳೆಲ್ಲವೂ ಕೂಡ ಇರುವಂಥದ್ದು. ಆದರೆ ಅದನ್ನು ಯಾವ ರೀತಿಯಲ್ಲಿ ಫೈಂಡ್ ಔಟ್ ಮಾಡ್ತಾರೆ, ಈ ಬಗ್ಗೆ ಮಾತನಾಡಲಿಕ್ಕೆ ನನ್ನ ಜೊತೆ JSS ಮೆಡಿಕಲ್ ಕಾಲೇಜ್ನ ಫಾರೆನ್ಸಿಕ್ ಮೆಡಿಸನ್ನ ವೈದ್ಯರಾದಂಥ ಡಾಕ್ಟರ್ ಅರುಣ್ ಅವ್ರು ನನ್ನ ಜೊತೆ ಇದ್ದಾರೆ. ನಾನು ಅವ್ರನ್ನ ಮಾತಾಡಿಸ್ತೀನಿ. ಸರ್, ಈ ಸ್ಕೆಲಿಟನ್ ಒಂದು ಯಾವುದೋ ಮೃತದೇಹ ಸಿಕ್ಕಂಥ ಸಂದರ್ಭದಲ್ಲಿ, ಮೂಳೆಗಳು ಸಿಕ್ಕಂಥ ಸಂದರ್ಭದಲ್ಲಿ ಯಾವ ರೀತಿ ಅದನ್ನು ನೀವು, ಅದು ಗಂಡೋ ಹೆಣ್ಣೋ, ಎಷ್ಟು ವರ್ಷದ ಹಿಂದೆ ಅದನ್ನು ಊತ ಹಾಕಲಾಗಿದೆ, ಇವೆಲ್ಲ ಯಾವ ರೀತಿ ಫೈಂಡ್ ಔಟ್ ಮಾಡ್ತೀರಾ ಸರ್? ನೀವು ದಯಮಾಡಿ ನಮ್ಮ ಚಾನಲ್ ತಿಳಿಸ್ತಾ ಹೋಗಿ ಸರ್. ಈ ಮೂಳೆಗಳು ಸಿಕ್ಕಿದಾಗ ಹೇಗೆ ಪರೀಕ್ಷೆ ಮಾಡೋದು ಅಂತ ಒಂದೀಗ ಪ್ರಸ್ತುತ ವಿದ್ಯಮಾನದಲ್ಲಿ ಚರ್ಚೆ ಆಗ್ತಿರೋವಂಥದ್ದು. ಇವಾಗ ಪ್ರಶ್ನೆ ಇರೋದು, ಈಗ ನಾವು ಎಕ್ಸಿಮೇಷನ್ ಮಾಡಿ ಆ ಒಂದು ಹೂತ ಜಾಗದಿಂದ ಒಂದಷ್ಟು ಮೂಳೆಗಳು ಬಂದಿದೆ ಅಂತ ಹೇಳಿದ್ರೆ ಇದು ಈ ಅಸ್ಥಿಪಂಜರ ಪುರುಷನದ ಮಹಿಳೆಯದ ಅಂತ ತಿಳ್ಕೊಳ್ಳೋದು ನಮ್ಮ ಬಹುಮುಖ್ಯವಾದ ಒಂದು ಅಂಶ ಆಗಿರುತ್ತೆ. ಇದು ಏನು ಇಲ್ಲಿ ತೋರಿಸ್ತಾ ಇದ್ದೀನಿ ಅಂದರೆ ನಿಮಗೆ ಇದು ಇದು ಮಹಿಳೆಯ ಅಸ್ಥಿಪಂಜರದಲ್ಲಿ ಮಹಿಳೆಯದಂತ ಹೇಗೆ ಹೇಳ್ತಿದ್ದೀನಿ ಅಂದರೆ, ಮೊದಲು ನಾವು ಏನು ನೋಡ್ತೀವಿ ಅಂದರೆ ಸೊಂಟದ ಮೂಳೆ ನೋಡ್ತೀವಿ. ಪುರುಷನದ ಮಹಿಳೆಯದಂತ ಹೇಳಲಿಕ್ಕೆ ಹಿಪ್ ಬೋನ್ ಇಸ್ ದ ಬೆಸ್ಟ್ ಬೋನ್ ಟು ಡಿಟರ್ಮೈನ್ ಸೆಕ್ಸ್ ಆಫ್ ದ ಪರ್ಸನ್. ಲಿಂಗ ಹೇಳಲಿಕ್ಕೆ ಸೊಂಟದ ಮೂಳೆ ಬೇಕು ಅಂತ ಹೇಳ್ತೀವಿ. ನಾನು ಈಗ ಇದನ್ನು ತುಂಬ ಸುಲಭವಾಗಿ ಹೇಳ್ತಿದ್ದೀನಿ ಅಂದರೆ, ಈ ಭಾಗ ಅಗಲವಾಗಿದೆ ಮತ್ತು ಮೇಲ್ಗಡೆಯಿಂದ ಕೆಳಗಡೆಗೆ ಅಗಲವಾಗಿದೆ. ಈ ಥರ ಅಗಲವಾದ ಸೊಂಟದ ಮೂಳೆ ಇರೋದು ಮಹಿಳೆಯ ಮೂಳೆ ಅಂತ ಹೇಳ್ತೀವಿ ಸ್ತ್ರೀಗೆ. ಯಾಕಂದರೆ ಇದು ಪ್ರಕೃತಿ ಮಾಡಿರೋಂಥ ಒಂದು ನಿಯಮ. ಸ್ತ್ರೀಯರು ಗರ್ಭಾವಸ್ಥೆಗೆ ಹೋಗಬೇಕು, ಅವ್ರಿಗೆ ಶಿಶುಜನನ ಆಗಬೇಕು. ಸಾಮಾನ್ಯವಾಗಿ ಪುರುಷರಲ್ಲಿ ಈ ಸೊಂಟ ಚಿಕ್ಕದಾಗಿರುತ್ತೆ, ಭುಜ ದೊಡ್ಡದಾಗಿರುತ್ತೆ. ಮಹಿಳೆಯರಲ್ಲಿ ಸೊಂಟ ದೊಡ್ಡದಾಗಿರುತ್ತೆ, ಭುಜ ಚಿಕ್ಕದಾಗಿರುತ್ತೆ. ಅದು ಒಂದು ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತಿರೋಂಥ ಅಂಶ ಅಂದ್ಕೋತೀನಿ. ಇದು ಸೊಂಟದ ಮೂಳೆ ಸಿಗ್ತಾ ಇಲ್ಲ ನಮಗೆ, ಅಥವಾ ಸಿಕ್ಕಿದ್ರೂ ಚೂರಾಗಿದೆ, ಬರೀ ಈ ಚೂರು ಸಿಕ್ಕಿದೆ ಆ ಚೂರು ಸಿಕ್ಕಿದೆ ಅಂದರೆ ಅದರಿಂದನೂ ನಾವು ಲಿಂಗದ ಪರಿಗಣನೆ ಮಾಡ್ಬೋದು. ಈ ಭಾಗ ನೋಡಿ, ಇದನ್ನು ನಾವು ಗ್ರೇಟರ್ ಸಯಾಟಿಕ್ ನಾಚ್ ಅಂತ ಹೇಳ್ತೀವಿ. ಅದು ವೈದ್ಯಕೀಯ ಪದ. ಅದನ್ನು ನಾವು ಬದಿಗಿಟ್ಟು ಹೇಳೋದಾದರೆ ಈ ಮೂಳೆಯ ಈ ಭಾಗ ಸಾಕಷ್ಟು ಅಗಲವಾಗಿರುತ್ತೆ. ಈ ಭಾಗ ನಾನು ಬೆರಳು ಹಾಕಿ ತೋರಿಸ್ತಾ ಇರೋಂಥದ್ದು ಇದು ಅಗಲವಾಗಿದ್ರೆ, ಯಾಕಂದರೆ ನಮ್ಗೆ ಇಡೀ ಮೂಳೆ ಸಿಗಲಿಲ್ಲ, ಬರೀ ಈ ಒಂದು ತುಂಡು ಮೂಳೆ ಸಿಕ್ಕಿದೆ ಅಂದರೂ ಇದರಿಂದಾನು ನಾವು ಹೇಳ್ತೀವಿ ಇದು ಮಹಿಳೆಯದು ಅಂತ. ಯಾವುದೋ ಒಂದು ಕಾರಣದಿಂದ ಇಡೀ ಸೊಂಟದ ಮೂಳೆ ಇಲ್ಲ ಅಂದರೆ ನಾವು ನೆಕ್ಸ್ಟ್ ಹೋಗೋದು ತಲೆಬುರುಡೆ. ಇದನ್ನು ನಾನು ಸ್ತ್ರೀಯ ಅಸ್ಥಿಪಂಜರ ಅಂತ ಹೇಳಿದೆ. ಸ್ತ್ರೀಯ ಅಸ್ಥಿಪಂಜರದಲ್ಲಿ ಈ ಹಣೆ ಏನಿದೆ, ಈ ಹಣೆ ಒಂದು ಲಂಬಾಕಾರವಾಗಿರುತ್ತೆ, ವರ್ಟಿಕಲ್ ಅಂತ ಹೇಳ್ತೀವಿ. ಅದೇ ಪುರುಷರ ತಲೆಬುರುಡೆನಲ್ಲಿ ಇದು ಸ್ವಲ್ಪ ಸ್ಲ್ಯಾಂಟಿಂಗ್ ಆಗಿರುತ್ತೆ. ಮತ್ತು ಈ ದವಡೆ ಕೂಡ, ಈ ದವಡೆಯ
ಆ್ಯಂಗಲ್ ಅಂತ ಹೇಳ್ತೀವಿ, ಆ್ಯಂಗಲ್ ಆಫ್ ದ ಮ್ಯಾಂಡಿಬಲ್ ಅಂತ. ಇದು ಕೂಡ ಮಹಿಳೆಯರಲ್ಲಿ ಕಿರಿದಾಗಿರುತ್ತೆ, ಪುರುಷರಲ್ಲಿ ದೊಡ್ಡದಾಗಿರುತ್ತೆ. ಅದು ನಮಗೆ ಸೊಂಟದ ಮೂಳೆನೂ ಸಿಕ್ಕಿಲ್ಲ ಮತ್ತು ತಲೆಬುರುಡೆನೂ ಸಿಗಲಿಲ್ಲ ಅಂದರೆ 3ನೇ ಕ್ರಮಾಂಕದಲ್ಲಿ ನಾವು ಯಾವ ಮೂಳೆ ಕೇಳ್ತೀವಿ ಪೊಲೀಸ್ನವ್ರಿಗೆ ಅಂದರೆ ತೊಡೆ ಮೂಳೆ, ಫೀಮರ್. ಈ ಫೀಮರ್ ಮೂಳೆ ಒಂದು 80% ಅಕ್ಯುರೆಸಿ ಕೊಡುತ್ತೆ. ಇದು 95%. ತಲೆಬುರುಡೆ 90%, ಇದು 80%. ಅಂದರೆ ನಾನು ಬರೀ ಫೀಮರ್ ಮೂಳೆ ಇದೆ ಅಂದರೆ ನಾನು ಸ್ತ್ರೀಯದು ಅಂತ ಹೇಳಿದ್ರೆ 80% ನಾನು ಸರಿ ಇರ್ತೀನಿ, 20% ಬೇರೆ ಯಾವುದಾದ್ರೂ ಅಂಶ ಹಾಕ್ಕೊಂಡದನ್ನು ಪ್ರೂವ್ ಮಾಡಬೇಕಾಗತ್ತೆ. ಇಷ್ಟು ಬಿಟ್ಟರೆ ಬೇರೆ ಯಾವುದೇ ಮೂಳೆಯಿಂದನೂ ನಮಗೆ ಅದು. ಸೊ ಈಗಾಗಲೇ ನಾವು ನೋಡಿದ್ವಿ ಇದು ಯಾವ ರೀತಿಯಾಗಿ ಇಲ್ಲಿ ಮೂಳೆಗಳ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಡಾಕ್ಟರ್ ಎಕ್ಸ್ಪರ್ಟ್ ಮಾಹಿತಿಯನ್ನು ಕೊಟ್ಟರು ಅಂತ ಹೇಳಿ. ಸೊ ಹಾಗಾದರೆ ಈಗ ಕೆಂಪು ಮಣ್ಣಿನಲ್ಲಿ ಮೂಳೆ ಕರಗುವಂತಹ ಸಾಧ್ಯತೆಗಳಿದೆಯಾ? ಆ ಮಣ್ಣಿನ ಅಂಶಗಳಿಂದ ಅಂದರೆ ಆಸಿಡ್ ಅಂಶಗಳಿಂದಾಗಿ ಮೂಳೆ ಕರಗುತ್ತಾ? ಎಷ್ಟು ವರ್ಷಗಳಾದ ಬಳಿಕ ಅಲ್ಲಿ ಮೂಳೆ ಕರಗುತ್ತೆ? ಹೀಗೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಎಕ್ಸ್ಪರ್ಟ್ಸ್ ಕೂಡ ಸಾಕಷ್ಟು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಮೃತದೇಹ ಮಣ್ಣಿನಲ್ಲಿ ಹೂತಿದ್ರೆ 6 ತಿಂಗಳಿನಲ್ಲಿ ಕರಗತ್ತೆ. 6 ತಿಂಗಳಿನಲ್ಲಿ ಶವದ ಖಂಡ, ಚರ್ಮ ಮಾತ್ರ ಕರಗತ್ತೆ. ಮಣ್ಣಿನ ಗುಣಮಟ್ಟವನ್ನು ಆಧರಿಸಿ ಮೂಳೆಯೂ ಕರಗುವಂತಹ ಸಾಧ್ಯತೆಗಳು ಇದೆ. ಮಣ್ಣಿನಲ್ಲಿ ಮೂಳೆ ಕರಗೋದಕ್ಕೆ ಕನಿಷ್ಠ 15ರಿಂದ 20 ವರ್ಷ ಬೇಕು. 3ರಿಂದ 5 ಅಡಿ ಆಳದಲ್ಲಿ ಹೂತಿದ್ರೆ ಮೂಳೆ ಬೇಗ ಕರಗತ್ತೆ ಅನ್ನುವಂತಹ ವಿಚಾರವನ್ನು ಕೂಡ ಈಗ ಹೇಳಿದ್ದಾರೆ. ಸೊ ಈಗಾಗಲೇ ಒಂದಷ್ಟು ಪ್ರಶ್ನೆಗಳನ್ನ ಕೂಡ ಈಗ ಹುಟ್ಟು ಹಾಕಿದೆ. ಅಂದ್ರೆ ನಿನ್ನೆ ಗೃಹ ಸಚಿವರು ಸದನದಲ್ಲಿ ಹೇಳಿದಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ವಿಶ್ಲೇಷಣೆಗಳು, ಚರ್ಚೆಗಳ ಜೊತೆಗೆ ಆ ಆಯಾಮದಲ್ಲೂ ಕೂಡ ಇದೀಗ SIT ಅಧಿಕಾರಿಗಳು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಇವೆಲ್ಲದರ ಬಗ್ಗೆ ಮಾತನಾಡೋದಕ್ಕೆ ವಿಧಿವಿಜ್ಞಾನ ತಜ್ಞರಾಗಿರುವಂತಹ ಡಾಕ್ಟರ್ ದಿನೇಶ್ ರಾವ್ ಅವರು ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಮಸ್ತೆ ಸರ್. ನಮಸ್ಕಾರ ಮೇಡಮ್. ಸರ್, ಈಗಾಗಲೇ 17 ಸ್ಥಳಗಳಲ್ಲಿ ಉತ್ಖನನ ಮಾಡಿಸಿದ್ರಲ್ಲಿ 2 ಕಡೆಗಳಲ್ಲಿ ಈಗಾಗಲೇ ಒಂದಷ್ಟು ಮೂಳೆಗಳು, ಬುರುಡೆ, ಅಸ್ಥಿಪಂಜರ ಸಿಕ್ಕಿದೆ ಅನ್ನುವಂತಹ ಒಂದು ಅಧಿಕೃತ ಮಾಹಿತಿಯನ್ನು ಗೃಹ ಸಚಿವರು ಕೊಟ್ಟಿದ್ದಾರೆ. ಆದರೆ ಕೆಂಪು ಮಣ್ಣಿನಲ್ಲಿ ಮೂಳೆಗಳು ಕರಗಿರುವ ಸಾಧ್ಯತೆಗಳ ಬಗ್ಗೆ ಕೂಡ ಈಗ FSL ನಲ್ಲಿ ಒಂದು ತನಿಖೆಯಿಂದ ಆ ವರದಿಯ ಬಗ್ಗೆ ನಾವು ನಿರೀಕ್ಷೆ ಮಾಡ್ತಾ ಇದ್ದೀವಿ ಅಂತ ಹೇಳಿ. ಈಗಿರುವಂತಹ ಪ್ರಶ್ನೆ ಸರ್, ಈಗ ಒಂದು ಮೃತದೇಹವನ್ನ ಹೂತ ನಂತರ ಎಷ್ಟು ಟೈಮ್ ಬಳಿಕ ಅದು ಕರಗೋದಕ್ಕೆ ಸ್ಟಾರ್ಟ್ ಆಗುತ್ತೆ, ಅಥವಾ ಮೂಳೆಗಳು ಕರಗುವಂತಹ ಸಾಧ್ಯತೆಗಳು, ಮಣ್ಣಿನ ಗುಣಮಟ್ಟದ ಆಧಾರದಲ್ಲಿ ಮೂಳೆಗಳು ಬೇರೆ ಬೇರೆ ರೀತಿಯಾಗಿ ಅಂದ್ರೆ ಬೇರೆ ಬೇರೆ ಪ್ಲೇಸ್ಗಳಲ್ಲಿ ಕರಗುವಂತಹ ಸಾಧ್ಯತೆಗಳು ಇದೆಯಾ? ಇದ್ರ ಬಗ್ಗೆ ಏನ್ ಹೇಳ್ತೀರಿ ಸರ್? ಅಲ್ಲ ನೋಡಿ, ಮಣ್ಣಿನಲ್ಲಿ ಮೂಳೆಗಳು ಕರಗುತ್ತಾ ಅಂದ್ರೆ ಡೆಫಿನೆಟ್ಲಿ ಸಾಧ್ಯತೆ ಇದೆ. ಬಟ್ ಅದಕ್ಕೆ ಸುಮಾರು ಕಂಡೀಷನ್ಸ್ ಇದೆ. ಅಂದ್ರೆ ಯಾವ ತರ ಮಣ್ಣಲ್ಲಿ ಹಾಕಿದ್ದಾರೆ ಬಾಡಿ ಅಂತ. ಈಗ ಧರ್ಮಸ್ಥಳ ಅಂತ ನಾವು ಪರಿಸರ ಅದನ್ನ ಗಮನದಲ್ಲಿ ಇಟ್ಕೊಂಡು ಹೇಳ್ಬೇಕಂದ್ರೆ ಅಲ್ಲಿ ಒಂದು ಕಾಡಿನ ತರ ಜಾಗನೂ ಇದೆ, ರಸ್ತೆ ಪಕ್ಕ ಪ್ಲೇನ್ ಲ್ಯಾಂಡ್ಸು ಇದೆ, ನದಿ ಪಕ್ಕನೂ ಇದೆ. ಹೌದು. ಸೊ ಈ 3 ಜಾಗನೂ ಬೇರೆ ಬೇರೆ ತರ ಪರಿಸರ ಇರ್ತದೆ. ಯಾಕಂದ್ರೆ ಈಗ ಕಾಡಿನಲ್ಲಿ ಏನಾಗುತ್ತೆ, ಅಲ್ಲಿ ಉಷ್ಣಾಂಶನೂ ಇರುತ್ತೆ, ತೇವಾಂಶನೂ ಇರುತ್ತೆ. ಪ್ಲಸ್ ಈ ಗಿಡಗಳಲ್ಲಿ ಎಲೆಗಳು ಮತ್ತೆ ಇನ್ಸೆಕ್ಟ್ಸ್, ವರ್ಮ್ಸ್, ಬ್ಯಾಕ್ಟೀರಿಯಾಸ್ ಇದೆಲ್ಲ ತುಂಬಾ ಜಾಸ್ತಿ ಇರ್ತದೆ. ಸೊ ಇದರಿಂದ ಏನಾಗುತ್ತೆ ಅಂದ್ರೆ ಡಿಕಂಪೋಸಿಷನ್, ಅಲ್ಲಿ ಅಸಿಡಿಟಿ ಜಾಸ್ತಿ ಇರುತ್ತೆ ಸಾಯಿಲ್ ನಲ್ಲಿ. ಸೊ ಅಸಿಡಿಟಿ ಜಾಸ್ತಿ ಇರೋದ್ರಿಂದ ಬೇಗ ಮೂಳೆ ಕರಗೋ ಚಾನ್ಸಸ್ ಇರುತ್ತೆ ಅಂತ ಜಾಗದಲ್ಲಿ. ಆದ್ರೂ ಈ ಕನಿಷ್ಠ 20 ವರ್ಷ ಆದ್ರೆ ಬೇಕು. ಓಕೆ. ಬಟ್ ಅದೇ ಈ ರಸ್ತೆ ಪಕ್ಕದಲ್ಲಿ ಇನ್ನೊಂದು ಪಾಯಿಂಟ್ ತೋರಿಸಿದಲ್ಲ, ರಸ್ತೆ ಪಕ್ಕದಲ್ಲಿ ಆ ಜಾಗದಲ್ಲಿ ತೇವಾಂಶ ಇರ್ಬೋದು ಜಾಸ್ತಿ ಕಂಟಿನ್ಯೂಸ್ ಮಳೆಯಿಂದ ಹೊರತು, ಪ್ಲಸ್ ಅಲ್ಲಿ ಎಲೆಗಳು, ಆಮೇಲೆ ಬ್ಯಾಕ್ಟೀರಿಯಾಸು, ಈ ವರ್ಮ್ಸು ಅದಕ್ಕೆ ಕಂಪೇರ್ ಮಾಡಿದ್ರೆ ಕಮ್ಮಿ ಇರ್ತದೆ. ಉಷ್ಣಾಂಶನೂ ಕಮ್ಮಿ ಇರ್ತದೆ. ಸೊ ಇದರಿಂದ ಅಸಿಡಿಟಿ ಪ್ರಮಾಣ ಅಲ್ಲಿಗೆ ಕಾಡಿನಲ್ಲಿ ಇರ್ತಕ್ಕಂಥ ಪರಿಸರ ನೋಡಿದ್ರೆ, ಧರ್ಮಸ್ಥಳದಲ್ಲಿ ಕಾಡಿನಲ್ಲಿ ಇರ್ತಕ್ಕಂಥ ಪರಿಸರಕ್ಕೂ ಇದಕ್ಕೂ ಅಸಿಡಿಟಿ ಪ್ರಮಾಣ ಕಮ್ಮಿ ಇರ್ತದೆ ಇದರಲ್ಲಿ. ಅಲ್ಲಿ ಅರೌಂಡ್ 6.5 to 7 ಇದ್ರೆ ಇಲ್ಲಿ ಇಟ್ ವಿಲ್ ಬಿ ಅರೌಂಡ್ 7 ಈ ತರ ಇರುತ್ತೆ pH ವ್ಯಾಲ್ಯೂ. ಅದೇ ನದಿ ಪಕ್ಕ ನಾವು ತೆಕೊಂಡು ಹೋದ್ರೆ ಅಲ್ಲಿ ನೀರಿನ ಅಂಶ, ತೇವಾಂಶ ಜಾಸ್ತಿ ಇರುತ್ತೆ, ಪ್ಲಸ್ ಉಷ್ಣಾಂಶ ಕಮ್ಮಿ ಇರುತ್ತೆ. ಓಕೆ. ಆಮೇಲೆ ಈ ಎಲೆಗಳು ಇವೆಲ್ಲ ಬಿದ್ದಿರೋದು ಅದೆಲ್ಲ ತುಂಬಾ ಕಮ್ಮಿ ಇರುತ್ತೆ ನದಿ ಪಕ್ಕ. ಸೊ ಅಲ್ಲೇನಾಗುತ್ತೆ, ಅಲ್ಲೂ ಸ್ವಲ್ಪ ಲೇಟ್ ಆಗುತ್ತೆ. ಈ ಲೇಟ್ ಅಂದ್ರೆ ಡೆಫಿನೆಟ್ಲಿ ಇದು 40-50 ಇಯರ್ಸ್ ಈ ತರ ಆಗತ್ತೆ. ಇದೆಲ್ಲ ಕಂಪೇರ್ ಮಾಡಿ ನಾವೇನಾದ್ರೂ ಈ ಒಣ ಭೂಮಿ ಈ ತರ ಇಂಥ ಜಾಗದಲ್ಲಿ ಹೋದಾಗ 100 ವರ್ಷ ಮೂಳೆಗಳಿರ್ತದೆ. ಸೊ ದಿಸ್ ಇಸ್ ವಾಟ್ ಡಿಪೆಂಡಿಂಗ್ ಆನ್ ದ ಟೈಪ್ ಆಫ್ ದ ಸಾಯಿಲ್ ಅಂಡ್ ಸಾಯಿಲ್ ಆರ್ಗ್ಯಾನಿಕ್ ಮ್ಯಾಟರ್ ಅಂತೀವಿ. ಅದು ಆಧಾರದ ಮೇಲೆ ನಮಗ್ ಗೊತ್ತಾಗ್ತದೆ. ಬಟ್ ಎಲ್ಲದಕ್ಕಿಂತ ಆ ಜಾಗದಲ್ಲಿ, ಊತಿರೋ ಜಾಗದಲ್ಲಿ ಶವ ಊತಿದ್ರೋ ಇಲ್ಲೋ ಅಂತ ಆ ಮಣ್ಣನ್ನ ತೆಕ್ಕೊಂಡು ನಾವು ಪರೀಕ್ಷೆ ಮಾಡಿದಾಗ ಮೈಕ್ರೋಸ್ಕೋಪಿಕಲ್ ಸ್ಟಡಿ ಪ್ಲಸ್ ಕೆಮಿಕಲ್ ಸ್ಟಡಿ
ಇದನ್ನೆಲ್ಲ ಮಾಡಿದಾಗ ನಮ್ಗೆ ಗೊತ್ತಾಗತ್ತೆ ಇಲ್ಲೊಂದು ಊತಿದ್ರು, ಮೂಳೆಗಳೆಲ್ಲ ಕರ್ದಿದೆ, ಮನುಷ್ಯನ ಬಾಡಿ ಎಲ್ಲ ಕರ್ದಿದೆ ಅಂತ ಗೊತ್ತಾಗತ್ತೆ ಕೆಮಿಕಲ್ ಟೆಸ್ಟ್ ಅಲ್ಲಿ. ಹೌದು ಹೌದು. ಸೊ ಈಗ ಅದೇ ಕೆಂಪು ಮಣ್ಣಿನ ವಿಚಾರ ಹೇಳಿದ್ರೆ ದಕ್ಷಿಣ ಕನ್ನಡ ಭಾಗದಲ್ಲಿರುವಂತಹ ಒಂದು ಕೆಂಪು ಮಣ್ಣಿನಲ್ಲಿ ಬೇಗ ಮೂಳೆ ಕರಗುವಂತಹ ಸಾಧ್ಯತೆಗಳು ಇದೆ ಅನ್ನುವಂತಹ ವಿಚಾರವನ್ನು ಕೂಡ ಹೇಳಿದಂತಹ ಹಿನ್ನೆಲೆಯಲ್ಲಿ ಸೊ ಅಂದ್ರೆ ಈಗ ಸರ್ ಈಗ ಕೆಲವು ನೀವು ಹೇಳಿದ್ರಿ ಅಂದ್ರೆ ಒಂದು ಭಾಗದಲ್ಲಿ ಈಗ ಒಂದು 15-20 ವರ್ಷ, ಈಗ ಈತ ಅನಾಮಿಕ ಹೇಳಿದ ಹಾಗೆ ಒಂದು 20-25 ವರ್ಷ ಅಂತ ಆದ್ರೂ ಕೂಡ ನಮಗೆ ಈಗ 25 ವರ್ಷ ಆದ್ರೂ ಕೂಡ ನಾವು ಈ ಒಂದು ಫರೆನ್ಸಿಕ್ ಲ್ಯಾಬ್ನ ಟೆಸ್ಟ್ನಿಂದ ಅಲ್ಲಿ ಇತ್ತು ಇಲ್ಲ ಅನ್ನೋದನ್ನು ಕೂಡ ಕಂಡುಕೊಳ್ಳೋದಕ್ಕೆ ಸಾಧ್ಯ ಆಗತ್ತಾ? ಅಲ್ಲ, ಡೆಫಿನೆಟ್ಲಿ ಅದೇನಾಗತ್ತೆ ಅಂದ್ರೆ ಪೂರ ಕರ್ಗಿರೋ ಚಾನ್ಸಸ್ ಇದ್ದಾಗ ನಾವೇನ್ ಮಾಡ್ತೀವಿ, ಅಲ್ಲಿರ್ತಕ್ಕಂಥ ಮಣ್ಣನ್ನ ತೆಕ್ಕೊಂಡು ಆ ಮಣ್ಣಿನಲ್ಲಿ ನಮ್ಮ ಈ ಫ್ಯಾಟಿ ಆಸಿಡ್, ಫ್ಯಾಟಿ ಡೆಪಾಸಿಟ್ಸ್ ಅಂತೀವಿ, ಎಸ್ಪೆಷಲಿ ಮಣ್ಣು ದೇಹದಲ್ಲಿರ್ತಕ್ಕಂಥ ಫ್ಯಾಟ್ಸ್ ಅದೇನಾಗುತ್ತೆ ಆ ಮಣ್ಣಿನಲ್ಲಿ ಸೇರ್ಕೊಳ್ಳುತ್ತೆ, ಅದು ಒಂದು ಸಿಗುತ್ತೆ. ಪ್ಲಸ್ ಈ ಫಾಸ್ಫೆಟಿಕ್ ಡೆಪಾಸಿಟ್ಸ್ ಅಂತೀವಿ, ಅಲ್ಲಿರ್ತಕ್ಕಂಥ ಬ್ಯಾಕ್ಟೀರಿಯಾನು ಮೈಕ್ರೋಸ್ಕೋಪ್ ಅಲ್ಲಿ ನೋಡಿದಾಗ ಆ ಬ್ಯಾಕ್ಟೀರಿಯಾ ಒಳಗೇನು ಫಾಸ್ಫೆಟಿಕ್ ಸಾಲ್ಟ್ಸ್ ಇರುತ್ತೆ. ಅವಾಗ ಗೊತ್ತಾಗತ್ತೆ ಇದು ಮನುಷ್ಯನ ದೇಹ ಇಲ್ಲಿತ್ತು ಅಂತ. ಅದು ಒಂದು. ಪ್ಲಸ್ ಇದು ಅಲ್ಲದೆ ಅಲ್ಲಿರ್ತಕ್ಕಂಥ ಈ ಗ್ಯಾಸಸ್, ವಾಲಟೈಲ್ ಗ್ಯಾಸಸ್ ಅಂತ ಏನಿದೆ ಅದರ ಆಧಾರದ ಮೇಲೂ ನಮ್ಗೆ ಗೊತ್ತಾಗತ್ತೆ ಇದು ಇಲ್ಲಿ ಮನುಷ್ಯನ ಬಾಡಿ ಇತ್ತು ಅಂತ. ಇದಲ್ಲದೆ ಬೇರೆ ಈಗ ಪೊಟ್ಯಾಷಿಯಂ ಅಂಶ, ಫಾಸ್ಫರಸ್ ಅಂಶ, ಮೆಗ್ನೀಷಿಯಂ ಅಂಶ, ಕ್ಯಾಲ್ಸಿಯಂ ಅಂಶ, ನೈಟ್ರೋಜನ್ ಇದೆಲ್ಲ ಸಾಯಿಲ್ ಕಂಟೆಂಟ್ ಅಲ್ಲಿ ಇದೆಲ್ಲ ಜಾಸ್ತಿ ಇದ್ದಾಗ ಡೆಫಿನೆಟ್ಲಿ ಇಲ್ಲಿ ಒಂದು ಮನುಷ್ಯನ ಬಾಡಿ ಇತ್ತು ಅಂತ ಅದೊಂದು ರುಜುವಾತಾಗತ್ತೆ. ಬಟ್ ಇದರಿಂದ ತನಿಖೆಗೇನು ಉಪಯೋಗ ಆಗೋದಿಲ್ಲ, ಇದು ನಾನು ನಿಮ್ಗೆ ಒತ್ತಿ ಹೇಳ್ಬೇಕು ಅಂತ ಅನ್ಕೊಂಡಿದ್ದೆ. ಯಾಕೆಂದ್ರೆ ನೋಡಿ, ತನಿಖೆಗೆ ಯಾಕೆಂದ್ರೆ ಇದರಲ್ಲಿ ಗಂಡು ಹೆಣ್ಣು ಅಂತ ಗೊತ್ತಲ್ಲ, ಮನುಷ್ಯನ ಬಾಡಿ ಇತ್ತು ಅಂತ ಅಂದಾಗೆ ತನಿಖೆಗೆ ಹೇಗೆ ಸಹಾಯ ಆಗತ್ತೆ. ಇದರಲ್ಲಿ ಹೇಗ್ ಸತ್ತಿದ್ದಾರೆ ಅಂತ ಗೊತ್ತಾಗೋದಿಲ್ಲ, ಗಂಡು ಅಂತ ಗೊತ್ತಾಗೋದಿಲ್ಲ, ಹೆಣ್ಣು ಅಂತ ಗೊತ್ತಾಗೋದಿಲ್ಲ, ಹೈಟ್ ಎಷ್ಟು ಗೊತ್ತಾಗಲ್ಲ, ಎಲ್ಲದಕ್ಕಿಂತ ವಯಸ್ಸು ಎಷ್ಟು ಅಂತ ಗೊತ್ತಾಗೋದಿಲ್ಲ ನಮಗೆ. ಓಕೆ, ಅಂದ್ರೆ ಇತ್ತು ಅನ್ನೋದಷ್ಟೇ ನಮಗೆ ಗೊತ್ತಾಗೋದು ಅಷ್ಟೇ. ದಟ್ ಈಸ್ ನಾಟ್ ಅಬ್ಸಲ್ಯೂಟ್ಲಿ SITಗೆ ಇದರಿಂದ ತಲೆನೋವು ಜಾಸ್ತಿ ಆಗತ್ತೆ ಹೊರತು ತನಿಖೆಗೆ ಯಾವುದೇ ಸಹಾಯ ಆಗಲ್ಲ. ಇಂಥದೆಲ್ಲ ದಿಸ್ ವಿ ಯೂಶಲಿ ಡೋಂಟ್ ಡೂ ಫಾರ್ ಕ್ರೈಮ್ ರಿಲೇಟೆಡ್ ಕೇಸಸ್ ಅಷ್ಟೇ. ಯಾಕಂದ್ರೆ DNA ಸ್ಯಾಂಪಲ್ ಸಿಗೋದಿಲ್ಲ. ಹೌದು, ಅಂದ್ರೆ ಆಗೋದೇ ಇಲ್ವಾ ಸರ್ ಇಲ್ಲಿ ಈಗ ತಗೊಳ್ಳೋದಕ್ಕೆ? ಅಬ್ಸಲ್ಯೂಟ್ಲಿ ನಿಲ್. ಎಲ್ಲ ಕರ್ಗೋಗ್ಬಿಟ್ರೆ ನಿಮ್ಗೆ ತನಿಖೆಗೆ ಅನಾನುಕೂಲತೆ ಜಾಸ್ತಿ ಆಗುತ್ತೆ ಹೊರತು ಅನುಕೂಲ ಆಗೋದಿಲ್ಲ. ಮೂಳೆಯಿಂದಲೇ ನಮಗೆ ವಿ ಗೆಟ್ ಓನ್ಲಿ 20% ಆಫ್ ದ ಇನ್ಫಾರ್ಮೇಶನ್ ಫಾರ್ ಇನ್ವೆಸ್ಟಿಗೇಷನ್. ಸೊ ಮೂಳೆಯಿಂದ ನಂತರ ಇರ್ತಕ್ಕಂಥ ತನಿಖೆನೇ ದೊಡ್ಡದು, 80% ಭಾಗ. ಹೌದು ಹೌದು ಸರ್, ನೀವು ಈ ಹಿಂದೆ ಕೂಡ ಹೇಳ್ತಾ ಇದ್ರಿ ಅಂದ್ರೆ ಈಗ ತನಿಖೆ ಮಾಡುವಂತಹ ವಿಧಾನ ಅಂದ್ರೆ ಉತ್ಖನನ ಮಾಡುವಂತಹ ವಿಧಾನ JCBಗಳ ಮೂಲಕ ಈಗ ಅಲ್ಲಿ ಅಗೆಯುವಂತಹ ಕೆಲಸವನ್ನ ಮಾಡಿದ್ರು. ಅದುವೇ ಫಸ್ಟ್ ಆಫ್ ಆಲ್ ಆ ರೀತಿ ಮಾಡಬಾರ್ದು, ಇದ್ದಿದ್ದು ಕೂಡ ಅಲ್ಲಿ ಕಟ್ ಆಗೋದು, ಮೂಳೆ ಇದಾಗುವಂತ. ಇದೇ ಉದ್ದೇಶದಿಂದ ಹೇಳ್ತಿದ್ದೆ. ಯಾಕಂದ್ರೆ ಈಗ ಅದೇನೋ ತುಂಬಾ 15 ವರ್ಷ ಅಂತ ಏನೋ ಹೇಳ್ತಿದ್ದಾರೆ. ಅಂದ್ರೆ ಮೂಳೆ ಎಲ್ಲ ತುಂಬಾ ಫ್ರೆಜೈಲ್ ಆಗಿರುತ್ತೆ. ಇಂಥ JCB ಮಣ್ಣಿನ ಒತ್ತಡ ಬಿದ್ರೂ ಮುರಿದೋಗುತ್ತೆ. ಅಂತದ್ರಲ್ಲಿ JCB ಅಂತ ಇದು ಓಡಿ ಅದ್ರದ್ದೇ ಇರ್ತಕ್ಕಂತ ಸ್ಕೂಪ್ ಮಾಡತಕ್ಕಂತ ಒಂದೇ JCB ನಲ್ಲಿ ಇರ್ತಕ್ಕಂಥ ಅದ್ರದ್ದು ವೇಟೇ ಎಷ್ಟೋ 100 kg ಮೇಲೆ ಇರುತ್ತೆ. ಅದು ಬಿದ್ದಾಗ ಪುಡಿ ಪುಡಿ ಆಗಿರುತ್ತೆ, ನಮಗೆ ಸಿಗೋದಿಲ್ಲ. ಸೊ ದಟ್ಸ್ ವೈ ದಟ್ ಇಸ್ ನಾಟ್ ದ ಸೈಂಟಿಫಿಕ್ ವೇ ಆಫ್ ಎಕ್ಸುಮೇಷನ್ ಅಂತ ನಾನು ಮುಂಚೆನೆ ಹೇಳ್ತಾ ಇದ್ದೆ. ಹೌದು ಹೌದು. ಈಗ ಅಂದ್ರೆ ಸರ್ ನಮ್ಗೆ ಇರುವಂತದ್ದು ಅಂದ್ರೆ ಅಟ್ಲೀಸ್ಟ್ ಈಗ ನಿನ್ನೆ ಗೃಹ ಸಚಿವರು ಹೇಳಿದ್ರು ಅಲ್ಲಿ ಇತ್ತ ಇಲ್ವಾ ಅನ್ನೋದ್ರ ಮೇಲೆ ಆ ನಂತರ ತನಿಖೆ ನಡೆಯುತ್ತೆ ಅಂತ ಹೇಳಿದ್ರು ಅವರು. ಅಂದ್ರೆ FSL ರಿಪೋರ್ಟ್ ಬಂದ ಮೇಲೆ ಆ ಒಂದು ಮಣ್ಣು ಎರಡು ಅಂದ್ರೆ ಮೇಲ್ಭಾಗದ ಮಣ್ಣು ಮತ್ತು ಅಡಿ ಭಾಗದಲ್ಲಿ ಎಷ್ಟರವರೆಗೂ ಅವರು ಅಡಿ ಅಗದಿದ್ದಾರೆ ಆ ಭಾಗದ ಮಣ್ಣು ಅಂತ ಹೇಳಿ. ಈಗ ನೀವು ಹೇಳ್ತಾ ಇದ್ರಿ ಅದು ಕೇವಲ ಅಂದ್ರೆ ಇತ್ತ ಇಲ್ವಾ ಅನ್ನೋದಕ್ಕಷ್ಟೇ ಅಂತ ಹೇಳಿ. ಅಂದ್ರೆ ಮಹಿಳೆಯದ್ದ, ಪುರುಷನದ್ದ, ಏಜು ಅಥವಾ ಅಲ್ಲಿ ಏನಾದ್ರು ಗಾಯಗಳಾಗಿತ್ತ, ಇದು ಯಾವುದ್ರ ಬಗ್ಗೆ ಕೂಡ ಮಾಹಿತಿ ಸಿಗೋದಿಲ್ಲ ಅಂತ ಹೇಳಿದ್ರೆ ಮುಂದೆ ತನಿಖೆ ಹೇಗಾಗತ್ತೆ ಅಂತ? ತನಿಖೆಗೆ ಇದರಿಂದ ಅನುಕೂಲ ಅಲ್ಲ, ಅನಾನುಕೂಲತೆ ಜಾಸ್ತಿ ಆಗತ್ತೆ. ಯಾಕಂದ್ರೆ ಅಲ್ಲಿ ಮನುಷ್ಯನ ಬಾಡಿ ಇಲ್ಲಿ ಊತಿದ್ರು ಅಂತ ಯಾವ ಮನುಷ್ಯಂದು ಅಂತ ಕೇಳಿದಾಗ ಉತ್ತರ ಇರೋದಿಲ್ಲ, ಎಷ್ಟು ವಯಸ್ಸು ಉತ್ತರ ಹೇಳೋದಿಲ್ಲ, ಹೇಗ್ ಸತ್ತ ಅಂತೂ ಸಾಧ್ಯನೇ ಇಲ್ಲ. ಸೊ ಇದೆಲ್ಲ ಅನಾನುಕೂಲತೆ ಇರ್ಬೇಕಾದ್ರೆ ಇದನ್ನ ಯೂಶಲಿ ವಿ ಡೋಂಟ್ ವೆಂಚರ್ ಫಾರ್ ಕ್ರಿಮಿನಲ್ ಇನ್ವೆಸ್ಟಿಗೇಷನ್ಸ್. ಬಟ್ ಐ ಡೋಂಟ್ ನೋ ಇವರು ಯಾವ ಇದರಲ್ಲಿ ಆಧಾರದಲ್ಲಿ ಇದನ್ನೆಲ್ಲ ಮಾಡ್ತಿದ್ದಾರೆ. ಮೇ ಬಿ ಟೈಮ್ ಆಸ್ಕಿಂಗ್ ಫಾರ್ ಮೋರ್ ಟೈಮ್ ಅಂತ ಅಷ್ಟೇ ಟೈಮ್ ತಗೊಳ್ಳಿಕ್ಕೆ ಹೇಳಿದ್ದಾರೆ ಅಷ್ಟೇ ಹೊರತು ಐ ಡೋಂಟ್ ಥಿಂಕ್ ಇಟ್ ವಿಲ್ ಹ್ಯಾವ್ ಅನ್ ಇಂಪ್ಯಾಕ್ಟ್ ಆನ್ ದ ಇನ್ವೆಸ್ಟಿಗೇಷನ್. ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರವನ್ನ ಆರೋಪಿಸಿ ಬೃಹತ್ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗಿದೆ. ಬೆಳಗಾವಿಯ ಸಂಭಾಜಿ ವೃತ್ತದಿಂದ ಬೃಹತ್ ಪ್ರತಿಭಟನಾ ರ್ಯಾಲಿಯನ್ನ ನಡೆಸಲಾಗ್ತಾ ಇದ್ದು ಸಮಸ್ತ ಹಿಂದೂ ಸಮಾಜದ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗಿದೆ. ಸ್ವಾಮೀಜಿಗಳು, ರಾಜಕಾರಣಿಗಳು, ಹಿಂದೂ ಕಾರ್ಯಕರ್ತರು ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಸಾವಿರಾರು ಸಂಖ್ಯೆಯಲ್ಲಿ ಸೇರಿದ್ದಾರೆ ಹಿಂದೂ ಕಾರ್ಯಕರ್ತರು.
ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಅಂತ ಹೇಳಿ ಆರೋಪವನ್ನ ಮಾಡಿ ಇದೀಗ ಪಾದಯಾತ್ರೆಯನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ಈ ಪ್ರತಿಭಟನೆಯಲ್ಲಿ ಸ್ವಾಮೀಜಿಗಳು ಪಾಲ್ಗೊಂಡಿದ್ದಾರೆ, ರಾಜಕಾರಣಿಗಳಿದ್ದಾರೆ, ಹಿಂದೂ ಕಾರ್ಯಕರ್ತರು ಭಾಗಿಯಾಗಿದ್ದಾರೆ. ಸಾವಿರಾರು ಸಂಖ್ಯೆಯಲ್ಲಿ ಹಿಂದೂ ಕಾರ್ಯಕರ್ತರು ಸೇರಿದ್ದಾರೆ. ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಅಂತ ಹೇಳಿ ಆರೋಪಿಸಿ ಇದೀಗ ಪಾದಯಾತ್ರೆಯನ್ನ ಕೈಗೊಳ್ಳಲಾಗಿದೆ. ಅಸ್ಥಿಪಂಜರ ಶೋಧ ಒಂದ್ ಕಡೆ ಸ್ಥಗಿತ ಆಗಿದ್ರೆ ಮತ್ತೊಂದು ಕಡೆ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರವನ್ನ ಮಾಡಲಾಗ್ತಾ ಇದೆ, ಈ ರೀತಿಯ ತನಿಖೆ ನಡೆಸಲಾಗ್ತಾ ಇದೆ ಅಂತ ಹೇಳಿ ಇದೀಗ ಬೆಳಗಾವಿಯಲ್ಲಿ ಬೃಹತ್ ಪ್ರತಿಭಟನೆಯನ್ನ ಕೈಗೊಳ್ಳಲಾಗಿದೆ. ಧರ್ಮಸ್ಥಳದ ಪರವಾಗಿ ಸಾವಿರಾರು ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ. ಮಳೆ ಬರ್ತಾ ಇದೆ, ಮಳೆಯನ್ನು ಲೆಕ್ಕಿಸದೆ ಈ ಒಂದು ಪಾದಯಾತ್ರೆಯನ್ನ ಮಾಡ್ತಾ ಇದ್ದಾರೆ. ಧರ್ಮಸ್ಥಳದ ಪರವಾಗಿ ಇದೀಗ ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇದೆ. ಅದರಲ್ಲಿ ಸಾಕಷ್ಟು ಜನ ಹಿಂದೂ ಕಾರ್ಯಕರ್ತರಿದ್ದಾರೆ, ಸ್ವಾಮೀಜಿಗಳಿದ್ದಾರೆ, ರಾಜಕಾರಣಿಗಳು ಇದ್ದಾರೆ. ಸೊ ಇದೀಗ ಅಲ್ಲಿನ ಬೆಳಗಾವಿಯ ಜಿಲ್ಲಾಧಿಕಾರಿಗಳಾದ ರೋಷನ್ ಅವರಿಗೆ ಮನವಿ ಪತ್ರವನ್ನ ಕೂಡ ಅಲ್ಲಿ ಸ್ವಾಮೀಜಿಗಳು ಕೊಟ್ಟಿದ್ದಾರೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಚಂದ್ರಕಾಂತ್ ಸುಗಂಧಿ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಚಂದ್ರಕಾಂತ್ ಸುಗಂಧಿ, ಈಗಾಗಲೇ ಒಂದು ಕಡೆ SIT ತನಿಖೆ ಮಾಡ್ತಾ ಇದೆ, ಮತ್ತೊಂದು ಕಡೆ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರವನ್ನ ಮಾಡಲಾಗ್ತಾ ಇದೆ ಅಂತ ಹೇಳಿ ಧರ್ಮಸ್ಥಳದ ಪರವಾಗಿ ಇವತ್ತು ಅಲ್ಲಿ ಯಾವ ರೀತಿಯ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗಿತ್ತು? ಬೆಳಗಾವಿಯಲ್ಲಿ ಇವತ್ತು ಬಿಟ್ಟು ಬಿಡದೆ ಮಳೆಯ ನಡುವೆಯೂ ಕೂಡ ಹಿಂದೂ ಪರ ಕಾರ್ಯಕರ್ತರು ಧರ್ಮಸ್ಥಳದ ಪರವಾಗಿ ಒಂದು ಏನು ಅಪಪ್ರಚಾರ ನಡೀತದೆ ಅದ್ರ ವಿರುದ್ಧ ಇವತ್ತು ಬೃಹತ್ ಪ್ರತಿಭಟನೆ ನಡೆಸಿದ್ರು. ಬೆಳಗಾವಿಯ ಸಂಪಾಜಿ ಗ್ರೌಂಡ್ ನಿಂದ ಹಿಡಿದು ಬೆಳಗಾವಿ ಜಿಲ್ಲಾಧಿಕಾರಿ ಕಚೇರಿವರೆಗೂ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಏನು ಹಿಂದೂ ಪರ ಕಾರ್ಯಕರ್ತರು ಈ ಒಂದು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿರ್ತಕ್ಕಂಥದ್ದು. ಇತ್ತೀಚೆಗೆ ಏನು ಧರ್ಮಸ್ಥಳದ ವಿಚಾರವಾಗಿ ಅನೇಕ ವಾದ ವಿವಾದಗಳು ನಡೀತಾ ಇದೆ, ಅದೆಲ್ಲವೂ ಕೂಡ ಏನು ಧರ್ಮಸ್ಥಳಕ್ಕೆ ಕಳಂಕ ತರುವ ನಿಟ್ಟಿನಲ್ಲಿ ನಡೀತಾ ಇದೆ. ಹೀಗಾಗಿ ಇದಕ್ಕೆ ಕಡಿವಾಣ ಹಾಕ್ಬೇಕು ಅಂತ ಹೇಳಿ ಇವತ್ತು ಬೆಳಗಾವಿಯಲ್ಲಿ ಪ್ರಬಲ ಆಗ್ರಹವನ್ನ ಮಾಡಲಾಗಿದೆ. 2 ದಿನಗಳಿಂದಷ್ಟೇ ಬೆಳಗಾವಿಯಲ್ಲಿ ಒಂದು ಪ್ರತಿಭಟನೆ ಮಾಡಲಾಗಿತ್ತು. ಆದ್ರೆ ಇವತ್ತು ಏನು ಬೃಹತ್ ಮಟ್ಟದಲ್ಲಿ ಹಿಂದೂ ಪರ ಕಾರ್ಯಕರ್ತರು ಈ ಒಂದು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ರು. ನಡೀತಾ ಇದೆ ಏನು ಪ್ರತಿಭಟನೆ ಉದ್ದಕ್ಕೂ ಮಳೆ ಇದ್ರು ಕೂಡ ಅದನ್ನ ಲೆಕ್ಕಿಸದೆ ಸಾವಿರಾರು ಈ ಒಂದು ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ಧರ್ಮಸ್ಥಳದ ಪರವಾಗಿ ನಾವಿದ್ದೇವೆ ಅಂತ ಹೇಳಿ ಸಂದೇಶವನ್ನ ರವಾನೆ ಮಾಡಿದ್ದಾರೆ. ನವಿತಾ ಜನ್. ಚಂದ್ರಕಾಂತ್, ಈಗಾಗಲೇ ಇದರಲ್ಲಿ ಸ್ವಾಮೀಜಿಗಳು ಸೇರಿದಂತೆ ರಾಜಕಾರಣಿಗಳು ಜೊತೆಗೆ ಈಗಾಗಲೇ ಕಾರ್ಯಕರ್ತರು ಕೂಡ ಸಾಕಷ್ಟು ಜನ ನೆರೆದಿದ್ರು. ಅಲ್ಲಿ ಜಿಲ್ಲಾಧಿಕಾರಿಗಳು ಕೂಡ ಮನವಿ ಸಲ್ಲಿಸಿದ್ರು. ಏನೆಲ್ಲ ವಿಚಾರಗಳನ್ನ ಅಲ್ಲಿ ಹೇಳಿದ್ದಾರೆ? ಸ್ವಾಮೀಜಿಗಳ ಆಗ್ರಹ ಏನಾಗಿತ್ತು? ಏನು ಪ್ರಮುಖವಾಗಿ ಏನಂತಂದ್ರೆ ಬೆಳಗಾವಿ ಜಿಲ್ಲೆಯ ಪ್ರಮುಖ ಮಠಾಧೀಶರಲ್ಲೂ ಕೂಡ ಹುಕ್ಕೇರಿಯ ಚಂದ್ರಶೇಖರ್ ಶಿವಾಚಾರ್ಯ ಆಗಿರ್ಬೋದು ಮತ್ತು ಬೈಲಹೊಂಗಲದ ನೀಲಕಂಠ ಸ್ವಾಮೀಜಿಗಳು ಸೇರಿದಂತೆ ಅನೇಕ ಮಠಾಧೀಶರು ಮತ್ತು ಶಾಸಕರಾದ ಅಭಯ ಪಾಟೀಲ್, ಮಾಜಿ ಶಾಸಕ ಸಂಜಯ್ ಪಾಟೀಲ್ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ರು. ಇತ್ತೀಚೆಗೆ ಏನು ಈ ಒಂದು ಧರ್ಮಸ್ಥಳ ವಿಚಾರದಲ್ಲಿ ಇರತಕ್ಕಂತಹ ಗೊಂದಲಗಳಿಗೆ ಕಡಿವಾಣ ಹಾಕಬೇಕು ಅಂತ ಹೇಳಿ ಸರ್ಕಾರವನ್ನ ಜಿಲ್ಲಾಧಿಕಾರಿಗಳ ಮೂಲಕ ಆಗ್ರಹಿಸಿದ್ದಾರೆ. ನವಿತಾ ಜನ್. ಓಕೆ, ಥ್ಯಾಂಕ್ ಯು ಚಂದ್ರಕಾಂತ್ ಸುಗಂಧಿ ಡೀಟೇಲ್ಸ್ಗೆ. ಬೆಳಗಾವಿಯಲ್ಲಿ ಇವತ್ತು ಧರ್ಮಸ್ಥಳದ ಪರವಾಗಿ ಬೃಹತ್ ಪ್ರತಿಭಟನೆಯನ್ನ ಮಾಡಲಾಗಿದೆ. ಪಾದಯಾತ್ರೆಯನ್ನ ಮಾಡಿದ್ದಾರೆ. ಅಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಹಿಂದೂ ಕಾರ್ಯಕರ್ತರು, ಧರ್ಮಸ್ಥಳದ ಭಕ್ತರು, ಜೊತೆಗೆ ರಾಜಕಾರಣಿಗಳು, ವಿವಿಧ ಮಠಗಳ ಮಠಾಧೀಶರು ಪಾಲ್ಗೊಂಡಿದ್ರು. ನಿರಂತರವಾಗಿ ಶನಿವಾರದಿಂದ ಮಳೆ ಬರ್ತಾ ಇದೆ. ಇವತ್ತು ಕೂಡ ಅಷ್ಟೇ ಪ್ರಮಾಣದಲ್ಲಿ ಮಳೆ ಬಂದಿದೆ. ಮಳೆಯನ್ನು ಲೆಕ್ಕಿಸದೆ ಇವತ್ತು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ರು, ಪಾದಯಾತ್ರೆಯನ್ನ ಮಾಡಿದ್ದಾರೆ. ಅದರಲ್ಲೂ ಹುಕ್ಕೇರಿ ಮಠದ ಸ್ವಾಮೀಜಿಗಳು ಸೇರಿದಂತೆ ಇತರೆ ಮಠದ ಮಠಾಧೀಶರುಗಳು ಪಾಲ್ಗೊಂಡಿದ್ರು. ಸಂಜಯ್ ಪಾಟೀಲ್ ಹಾಗೆಯೇ ಅಭಯ ಪಾಟೀಲ್ ಅವರ ನೇತೃತ್ವದಲ್ಲೂ ಕೂಡ ಈ ಒಂದು ಪ್ರತಿಭಟನೆ ನಡೆಯಿತು. ಈಗಾಗಲೇ ನೀವು ದೃಶ್ಯಾವಳಿಗಳಲ್ಲೂ ಕೂಡ ಗಮನಿಸ್ತಾ ಇದ್ದೀರಾ. ಒಂದು ಕಡೆ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಮಾಡಲಾಗ್ತಾ ಇದೆ ಅನ್ನುವಂತಹ ಆರೋಪ, ಮತ್ತೊಂದು ಕಡೆ ಈಗಾಗಲೇ ಪ್ರತಿಭಟನೆಯಲ್ಲಿ ಧರ್ಮಸ್ಥಳದ ಪರವಾಗಿ ಸಾಕಷ್ಟು ಜನ ಪಾಲ್ಗೊಂಡು ಈ ಬೆಳಗಾವಿಯ ಗೋಕಾಕ್ನಲ್ಲಿ ಮಳೆ ಅಬ್ಬರಿಸ್ತಾ ಇದೆ. ಭಾರಿ ಮಳೆಗೆ ಸಂಗಮ ನಗರದಲ್ಲಿ ಮನೆಯ ಮೇಲ್ಛಾವಣಿ ಕುಸಿದು ಬಿದ್ದಿದೆ. ಈ ಸಂದರ್ಭದಲ್ಲಿ ತಾಯಿ ಇದೀಗ ಸಾವನ್ನಪ್ಪಿದ್ದಾರೆ ಅನ್ನುವ ಮಾಹಿತಿ ಲಭ್ಯವಾಗಿದ್ದು ಮಗನ ಸ್ಥಿತಿ ಗಂಭೀರ ಆಗಿದೆ. ಮನೆ ಬೀಳ್ತಾ ಇದ್ದ ಹಾಗೇನೆ ಇಬ್ಬರನ್ನ ರಕ್ಷಣೆ ಮಾಡಿದ್ರು ಸ್ಥಳೀಯರು. ಆದರೆ ಇದೀಗ ಅವರನ್ನ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು, ತಾಯಿಯನ್ನ ಮತ್ತು ಮಗನನ್ನ. ಬಟ್ ಇದೀಗ ಬಂದಿರುವ ಮಾಹಿತಿ ಪ್ರಕಾರ ಫರೀದಾ ಸಾವನ್ನಪ್ಪಿದ್ದಾರೆ. ಅವರ ಮಗ ರಿಯಾಜ್ ಗಾಯಗೊಂಡಿದ್ದಾರೆ, ಗಂಭೀರವಾಗಿ ಗಾಯಗೊಂಡಿದ್ದಾರೆ ಅನ್ನುವ ಮಾಹಿತಿ ಲಭ್ಯವಾಗ್ತಾ ಇದೆ. ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ಕೊಡಿಸಿದ್ರು ಸ್ಥಳೀಯರು. ಆದರೆ ಇದೀಗ ಚಿಕಿತ್ಸೆ ಫಲಕಾರಿಯಾಗದೆ ತಾಯಿ ಫರೀದಾ ಸಾವನ್ನಪ್ಪಿದ್ದಾರೆ. ಮಗ ರಿಯಾಜ್ಗೆ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಆತ ಕೂಡ ಗಂಭೀರವಾಗಿ ಗಾಯಗೊಂಡಿದ್ದ ದೃಶ್ಯಗಳಲ್ಲೂ ಕೂಡ ನೀವು ಗಮನಿಸಬಹುದು. ಮನೆಯ ಮೇಲ್ಛಾವಣಿ ಬಿದ್ದಂತಹ ಒಂದು ಸಂದರ್ಭ ಹೇಗಿತ್ತು ಅನ್ನುವಂಥದ್ದು. ಇಮಿಡಿಯೇಟ್ ಆಗಿ ಸ್ಥಳೀಯರು ಬಂದು ತಾಯಿ ಮಗನನ್ನ ಅಲ್ಲಿಂದ ರಕ್ಷಣೆ ಮಾಡಿ ಆಸ್ಪತ್ರೆಗೆ ದಾಖಲಿಸುವ ಕೆಲಸವನ್ನ ಮಾಡಿದ್ರು. ಆ ಸಂದರ್ಭದಲ್ಲಿ ತಾಯಿ ಕೂಡ ಗಂಭೀರವಾಗಿ ಗಾಯಗೊಂಡಿದ್ರು. ಆದರೆ ಇಮಿಡಿಯೇಟ್ ಆಗಿ ಸ್ಥಳೀಯರು ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ಕೊಡಿಸಿದ್ರು ಕೂಡ ಇದೀಗ ತಾಯಿ ಫರೀದಾ ಸಾವನ್ನಪ್ಪಿದ್ದಾರೆ. ಮನೆಯ ಅವಶೇಷಗಳಡಿ ಸಿಕ್ಕಾಕೊಂಡಿದ್ರು. ಅವರ ಮೇಲೇನೆ ಬಿತ್ತಿತ್ತು ಈ ಒಂದು ಮನೆಯ ಮೇಲ್ಛಾವಣಿ. ನಿರಂತರವಾಗಿ ಮಳೆ ಬರ್ತಾ ಇದೆ. ಈ ಒಂದು ಮಳೆಯಿಂದಾಗಿ ಮನೆಯ ಗೋಡೆ, ಮನೆಯ ಮೇಲ್ಛಾವಣಿ ಕುಸಿದು ಬಿದ್ದಿದೆ. ಮನೆಯಲ್ಲಿದ್ದಂತಹ ತಾಯಿ ಮಗ ಇಬ್ಬರು ಗಂಭೀರವಾಗಿ ಗಾಯಗೊಂಡಿದ್ರು. ಅವರನ್ನ ಇಮಿಡಿಯೇಟ್ ಆಗಿ ಸ್ಥಳೀಯರು
ರಕ್ಷಣೆ ಮಾಡಿ ಅವರನ್ನು ಆಸ್ಪತ್ರೆಗೆ ದಾಖಲಿಸಿದ್ರು. ಆದರೆ ಇದೀಗ ತಾಯಿ ಫರೀದಾ ಅವರ ಸಾವಿನ ವಿಚಾರ ಗೊತ್ತಾಗ್ತಾ ಇದೆ. ಮಗನ ಸ್ಥಿತಿ ಗಂಭೀರವಾಗಿದೆ ಅನ್ನುವಂತಹ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಯಾವಾಗ ಈ ಘಟನೆ ಆಯಿತು, ಇಮಿಡಿಯೇಟ್ ಆಗಿ ಸ್ಥಳೀಯರು ಬಂದರು, ಅವರನ್ನು ಅವಶೇಷಗಳಿಂದ ತೆಗೆಯುವಂತಹ ಕೆಲಸ ಮಾಡಿ ಅವರನ್ನು ಆಸ್ಪತ್ರೆಗೆ ದಾಖಲಿಸಿದ್ರು. ಆದರೆ ಇದೀಗ ಚಿಕಿತ್ಸೆಯನ್ನು ಕೊಡಿಸಿದ್ರೂ ಕೂಡ ತಾಯಿ ಫರೀದಾ ಸಾವನ್ನಪ್ಪಿದ್ದಾರೆ ಅನ್ನುವ ಮಾಹಿತಿ ಲಭ್ಯವಾಗಿದೆ. ಹಾಗೆಯೇ ಮಗ ರಿಯಾಜ್ ಅವರಿಗೂ ಕೂಡ ಗಂಭೀರವಾಗಿ ಗಾಯಗೊಂಡಿದೆ. ಅವರನ್ನು ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಧಾರಾಕಾರವಾಗಿ ಸುರಿದಂತಹ ಮಳೆ ಸಾಕಷ್ಟು ಅನಾಹುತಗಳನ್ನು ಸೃಷ್ಟಿಸಿದೆ. ಇದು ಬೆಳಗಾವಿಯ ಗೋಕಾಕ್ನಲ್ಲಿ ನಡೆದಂತಹ ಘಟನೆ. ಚಿಕ್ಕಮಗಳೂರಿನಲ್ಲಿ ಭಾರಿ ಮಳೆಯಾಗ್ತಾ ಇರುವ ಹಿನ್ನೆಲೆ ಶೃಂಗೇರಿ ತಾಲೂಕಿನಲ್ಲಿರುವ ಸಿರಿಮನೆ ಜಲಪಾತ ಮೈತುಂಬಿ ಹರಿತಾ ಇದೆ. ಜಲಪಾತದ ವೈಭವದ ದೃಶ್ಯ ಡ್ರೋನ್ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು ನೋಡುಗರ ಕಣ್ಮನ ಸೆಳೀತಾ ಇದೆ. ಶಿವಮೊಗ್ಗದಲ್ಲೂ ಮಳೆಯ ಅಬ್ಬರ ಜೋರಾಗಿದೆ. ಶರಾವತಿ ಜಲಾನಯನ ಪ್ರದೇಶದಲ್ಲಿ ಭಾರೀ ಮಳೆಯಾಗಿದ್ದರಿಂದ ಲಿಂಗನಮಕ್ಕಿ ಜಲಾಶಯದಿಂದ ಇವತ್ತು ನೀರನ್ನ ಬಿಡುಗಡೆ ಮಾಡಲಾಗಿದೆ. ಡ್ಯಾಂನಿಂದ ಅಪಾರ ಪ್ರಮಾಣದ ನೀರು ಹರಿದು ಬರ್ತಿದ್ದು ಜನ ಸೆಲ್ಫಿ ತೆಗೆದುಕೊಳ್ತಿದ್ದಾರೆ. ಇತ್ತ ಚಿಕ್ಕಬಳ್ಳಾಪುರದಲ್ಲೂ ಕೂಡ ಭಾರಿ ಮಳೆಯಾಗಿದೆ. ಬಿಬಿ ರಸ್ತೆಯಲ್ಲಿರುವ ಎಸ್ಬಿಐ ಬ್ಯಾಂಕ್ ಬಳಿ ಬೃಹತ್ ಮರವೇ ನೆಲಕ್ಕುರುಳಿದೆ. ವಿದ್ಯುತ್ ಕಂಬದ ಲೈನ್ ಸಮೇತವಾಗಿ ಮರ ನೆಲಕ್ಕೆ ಬಿದ್ದಿದ್ದು ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಬೆಳಗಾವಿಯಲ್ಲಿ ಧಾರಾಕಾರ ಮಳೆಯಿಂದಾಗಿ ಮಲಪ್ರಭಾ ನದಿಯ ಒಳಹರಿವು ಹೆಚ್ಚಳವಾಗಿದೆ. ಹೀಗಾಗಿ ನವಿಲು ತೀರ್ಥ ಜಲಾಶಯದಿಂದ 15,375 ಕ್ಯೂಸೆಕ್ ನೀರು ಬಿಡುಗಡೆ ಮಾಡಲಾಗಿದೆ. ಪರಿಣಾಮ ಮುನವಳ್ಳಿ ಸವದತ್ತಿ ಸಂಪರ್ಕಿಸುವ ಸೇತುವೆ ಮುಳುಗಡೆಯಾಗಿದ್ದು ಸಂಚಾರ ಬಂದ್ ಮಾಡಲಾಗಿದೆ. ಇನ್ನು ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬ ತಾಲೂಕಿನ ಸವಣೂರು ಯಡಮಂಗಲ ಪರಿಸರದಲ್ಲಿ ಭಾರೀ ಬಿರುಗಾಳಿಗೆ ಅಡಿಕೆ ತೋಟ ನಾಶ ಆಗಿದೆ. ನೂರಾರು ಅಡಿಕೆ ಗಿಡಗಳು ನಾಶವಾಗಿದ್ದು ಹಲವು ಮನೆಗಳಿಗೂ ಹಾನಿಯಾಗಿದೆ. ಇನ್ನು ದೇಶದ ವಿವಿಧ ರಾಜ್ಯಗಳಲ್ಲಿ ಮಳೆ ಯಾವ ರೀತಿಯಾಗಿ ಆಗಿದೆ ಅನ್ನೋದನ್ನ ನೋಡ್ತಾ ಹೋಗೋಣ. ಮುಂಬೈನಲ್ಲಿ ಭಾರೀ ಮಳೆಯಾಗಿದ್ದು ಜನಜೀವನ ಅಸ್ತವ್ಯಸ್ತಗೊಂಡಿದೆ. ನಿರಂತರವಾಗಿ ಸುರಿತಾ ಇರುವ ಮಳೆಯಿಂದಾಗಿ ತಗ್ಗು ಪ್ರದೇಶಗಳಿಗೆಲ್ಲ ನೀರು ನುಗ್ಗಿ ಅವಾಂತರವೇ ಸೃಷ್ಟಿಯಾಗಿದೆ. ಬಿಟ್ಟು ಬಿಡದೆ ಮಳೆಯಾಗ್ತಾ ಇದ್ದು ವಾಹನ ಸವಾರರು ಸಂಚರಿಸಲಾಗದೆ ಪರದಾಡಿದ್ದಾರೆ. ಇನ್ನು ಭಾರೀ ಮಳೆ ಹಿನ್ನೆಲೆ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಿಸಲಾಗಿದೆ. ಈವರೆಗೆ ಮಳೆಗೆ 12 ಮಂದಿ ಮೃತಪಟ್ಟಿದ್ದು ಮುಂಬೈ ಸೇರಿ 3 ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ಘೋಷಿಸಲಾಗಿದೆ. ಇದೇ ಹಿಮಾಚಲ ಪ್ರದೇಶದಲ್ಲೂ ಭಾರೀ ಮಳೆಯಾಗಿದೆ. ಕುಲು ಜಿಲ್ಲೆಯಲ್ಲಿ ನಿರಂತರ ಮಳೆಯಿಂದಾಗಿ ಪ್ರವಾಹ ಸೃಷ್ಟಿಯಾಗಿದ್ದು ಭೂತಾನಾಥ ಸೇತುವೆ ಮೇಲೆ ಪ್ರವಾಹದ ನೀರು ಹರಿತಾ ಇದೆ. ಹೈದರಾಬಾದಲ್ಲೂ ಭಾರೀ ಮಳೆಯಾಗಿದೆ. ಮಲ್ಲಂಪೇಟೆ ನಗರದಲ್ಲಿ ಸುರಿದ ಭಾರೀ ಮಳೆಯಿಂದಾಗಿ ರಸ್ತೆಗಳು ಜಲಾವೃತವಾಗಿದೆ. ಮುಳುಗಡೆಯಾದ ರಸ್ತೆಗಳಲ್ಲೇ ಜನ ಸಂಚರಿಸಲು ಹರಸಾಹಸ ಪಡ್ತಿದ್ದಾರೆ. ಇತ್ತ ದೆಹಲಿಯಲ್ಲೂ ಮಳೆ ಆರ್ಭಟ ಜೋರಾಗಿದೆ. ರಸ್ತೆಗಳ ತುಂಬಾ ನೀರು ನಿಂತಿದ್ದು ವಾಹನ ಸವಾರರು ಸಮಸ್ಯೆ ಎದುರಿಸುತ್ತಿದ್ದಾರೆ. ಕೆಲವು ಪ್ರದೇಶಗಳಲ್ಲಿ ಮನೆಗಳು ಜಲಾವೃತಗೊಂಡಿದೆ. ಇನ್ನೊಂದೆಡೆ ಯಮುನಾ ನದಿ ಕೂಡ ಮೈತುಂಬಿ ಹರಿತಾ ಇದೆ. ಅಪಾಯದ ಮಟ್ಟವನ್ನ ಮೀರಿ ಹರಿತಾ ಇದೆ. ಈಗಾಗಲೇ ಸಾಕಷ್ಟು ಕಡೆಗಳಲ್ಲಿ ಮಳೆ ಆಗ್ತಾ ಇದೆ. ನಾವು ಗಮನಿಸ್ತಾ ಇದ್ದೀವಿ. ಒಂದ್ ಕಡೆ ಕರ್ನಾಟಕದಲ್ಲಿ ಈ ಪ್ರಮಾಣದ ಮಳೆ ಆದರೆ ದೇಶದಾದ್ಯಂತ ಬೇರೆ ಬೇರೆ ರಾಜ್ಯಗಳಲ್ಲಿ ಮಳೆ ಆಗ್ತಾ ಇದೆ.